ನಟಿ ರೂಪಾ ಅಯ್ಯರ್ ನಟನೆ ಜೊತೆಗೆ ನಿರ್ಮಾಣ ಕ್ಷೇತ್ರದಲ್ಲೂ ಕೂಡ ಮಿಂಚ್ತಾ ಇದ್ದಾರೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಹೆಜ್ಜೆ ಗುರುತನ್ನ ಆಜಾದ್ ಭಾರತ್ ಚಿತ್ರದ ಮೂಲಕ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಚಿತ್ರತಂಡಕ್ಕೆ ನೇತಾಜಿ ಅವರ ಮರಿ ಮೊಮ್ಮಗಳು ಸಾಥ್ ನೀಡಿದ್ದು ಪ್ರೇಕ್ಷಕರು ಮೆಚ್ಚುಗೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. अब गोली का जवाब हम गोली से देंगे. ರೂಪಾ ಅಯ್ಯರ್ ದೇಶಭಕ್ತಿಗೆ ಫ್ಯಾನ್ಸ್ ಮೆಚ್ಚುಗೆ. ನೇತಾಜಿ ಬದುಕನ್ನ ತೆರೆಗೆ ತಂದ ನಿರ್ಮಾಪಕಿ. ಭಾರತ ನಾಮ ಸುಭಾಗ. ಜೈ ಹೋ ಜೈ ಹೋ ಜೈ ಸ್ಯಾಂಡಲ್ವುಡ್ ನಲ್ಲಿ ನಟಿ ನಿರ್ದೇಶಕಿ ಅಂತಲೇ ಗುರುತಿಸಿಕೊಂಡಿರುವ ನಟಿ ರೂಪಾ ಅಯ್ಯರ್ ಇದೀಗ ಇಡೀ ದೇಶದ ಗಮನ ಸೆಳೆದಿದ್ದಾರೆ. ದೇಶಭಕ್ತಿ ಹಿಂದಿ ಸಿನಿಮಾ ನಿರ್ಮಿಸುವ ಮೂಲಕ ಎಲ್ಲರೂ ತಿರುಗಿ ನೋಡುವಂತೆ ಮಾಡಿದ್ದಾರೆ. ಭಾರತ ನಾಮ ಸುಭಾಗ. ಆಜಾದ್ ಭಾರತ್ ಚಿತ್ರದ ಮೂಲಕ ಬಾಲಿವುಡ್ ಅಂಗಳಕ್ಕೆ ಕಾಲಿಟ್ಟಿರುವ ನಟಿ ರೂಪಾ ಅಯ್ಯರ್ ನಟನೆಯ ಜೊತೆಗೆ ನಿರ್ಮಾಣಕ್ಕೂ ಮುಂದಾಗಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಹೋರಾಟದ ಬದುಕನ್ನ ಸಿನಿಮಾ ಮೂಲಕ ಜನರಿಗೆ ಮುಟ್ಟಿಸುವ ಕೆಲಸ ಮಾಡ್ತಿದ್ದಾರೆ. आजादी की लड़ाई में अब महिलाओं को भी शामिल किया गया, इसीलिए रानी झांसी रेजिमेंट की स्थापना की गई है. अब गोली का जवाब हम गोली से देंगे. ನಿಜವಾಗ್ಲೂ ನೇತಾಜಿ ಅವರ ಆತ್ಮದ ಮತ್ತು ಎನರ್ಜಿಯ ಆಶೀರ್ವಾದ ನನ್ನ ಮೇಲಿದೆ ಅನ್ನೋದನ್ನ ಯಾವಾಗಲೂ ಅವರ ಮರಿಮೊಮ್ಮಗಳು ಮ್ಯಾಮ್ ರಾಜಶ್ರೀ ಮ್ಯಾಮ್ ಹೇಳ್ತಾನೆ ಬಂದಿದ್ದಾರೆ. ಅದು ನಿಜಾನೂ ಕೂಡ. ಯಾಕೆಂದರೆ ತುಂಬ ಸಲ ಫಿಲ್ಮು ಮಧ್ಯ ನಿಂತೋಗ್ತಾ ಇದ್ರು ಕೂಡ ಪ್ರತಿ ಹೆಜ್ಜೆಲೂ ಮೇಡಮ್ ನನಗೆ ಮೋಟಿವೇಟ್ ಮಾಡಿ 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 ಮುಂದಕ್ಕೆ ಹೋಗಬೇಕು ರೂಪಾ, ಯು ಶುಡ್ ನಾಟ್ ಸ್ಟಾಪ್ ಲೈಕ್ ದಿಸ್. 140 ಕೋಟಿ ಜನದಲ್ಲಿ ನೀನು ಒಬ್ಬಳ ಥರ ಪಕ್ಕಕ್ಕೆ ಹೊರಟೋಗ್ತೀಯಾ, ನೀನು ಎದ್ದು ನಿಂತು ಮಾಡಬೇಕು ಅನ್ನೋದು ನೋಡಿ. ನೇತಾಜಿ ಅವ್ರ ಬ್ಲಡ್ಡಲ್ಲಿರೋದು ಹೆಂಗೆ ಇವ್ರ ಬ್ಲಡ್ಗೆ ಹೆಂಗೆ ಬರುತ್ತೆ ಅನ್ನೋದು ಅಂದರೆ. ಇನ್ನು ಆಜಾದ್ ಭಾರತ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ರೂಪಾ ಅಯ್ಯರ್ ಸುಭಾಷ್ ಚಂದ್ರ ಬೋಸ್ ಸ್ಥಾಪಿಸಿದ ಮೊದಲ ಮಹಿಳಾ ಆರ್ಮಿಯ ಕಥೆಯನ್ನ ಕಣ್ಣಿಗೆ ಕಟ್ಟುವಂತೆ ತೋರಿಸಿದ್ದಾರೆ. सच्चा देशभक्त हमेशा अकेले लड़ता है. उठो और इस मातृभूमि पर मरने के लिए तैयार हो जाओ. ಚಿತ್ರತಂಡ ಇದೀಗ ಆಜಾದ್ ಭಾರತ್ ಚಿತ್ರದ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದು ಸ್ವಾತಂತ್ರ್ಯ ಹೋರಾಟಗಾರ ಸುಭಾಷ್ ಚಂದ್ರ ಬೋಸ್ ಮರಿ ಮೊಮ್ಮಗಳು ರಾಜಶ್ರೀ ಚೌಧರಿ ಬೋಸ್ ಅವರು ಸಿನಿಮಾ ತಂಡಕ್ಕೆ ಸಾಥ್ ಕೊಟ್ಟಿದ್ದಾರೆ. It not only shows how Neera Arya, Jhansi Rani regiment person, she sacrificed her life, her personal pleasures for the sake of this country, which is of the highest nature, and also the type of committed regiment that Netaji Subhash Chandra Bose could command, manage and administer for the freedom of this great country. ಒಟ್ಟಾರೆ ಆಜಾದ್ ಭಾರತ್ ಚಿತ್ರದಲ್ಲಿ ನಟಿ ರೂಪಾ ಅಯ್ಯರ್ ಮಾತ್ರವಲ್ಲದೆ ಕನ್ನಡದ ಹಲವು ನಟರು ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. 2026 ಜನವರಿ 2ಕ್ಕೆ ವಿಶ್ವದಾದ್ಯಂತ ಆಜಾದ್ ಭಾರತ್ ಚಿತ್ರ ರಿಲೀಸ್ ಆಗಲಿದ್ದು ಯುವ ಜನರಿಗೆ ಈ ಚಿತ್ರ ಮತ್ತಷ್ಟು ಪ್ರೇರಣೆ ನೀಡಲಿದೆ. ಪ್ರವೀಣ್ ಸಲಗನಹಳ್ಳಿ, ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.